ಹಾಂ, ಇವತ್ತು ನಾವು ನಾಸಿಕ್ ಟ್ರಿಪ್ ಮಾಡೋಣ ಅಂತಿದ್ದೀರಿ. ನಿನ್ನೆ ಹೋದಲ್ಲ ಅದೇ ಥರ ಗ್ರೂಪ್ ಟೂರು. ಇದು ಬಂದ್ಬಿಟ್ಟು 350 ರೂಪಾಯಿ. ಇದು ಬಂದ್ಬಿಟ್ಟು ಒಂದು ಮಿನಿ ಬಸ್ ಬರುತ್ತಂತೆ, ಆ ಬಸ್ಸಲ್ಲಿ ಹೋಗೋದು. ಬನ್ನಿ ನೋಡೋಣ ಇವತ್ತು ಹೇಗಿರುತ್ತೆ ದಿವಸ. ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಇಲ್ಲಿ 9:30ಕ್ಕೆ ಸ್ಟಾರ್ಟ್ ಮಾಡೋದು ಶಿರಡಿಯಿಂದ. ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ದಾರೆ. ಇಲ್ಲ ನೋಡಿ, ಎಲ್ಲ ಗಾಡಿಗಳಿದೆಲ್ಲ ಟ್ರಿಪ್ ಹೊಡೆಯೋ ಗಾಡಿಗಳಿದೆಲ್ಲ. ಟಿ ಟಿ, ಮಿನಿ ಬಸ್ಸು, ಟಿ ಟಿಗಳೇ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಎಕ್ಸ್ಟೆಂಡೆಡ್ ಟಿ ಟಿ ಇರುತ್ತೆ. ಬೆಂಗಳೂರಲ್ಲಿ ಕೆಲವೊಂದು ಕಡೆ ನೋಡಿರ್ತೀರ ಅದನ್ನು. ಟಿ ಟಿ ನೋಡಿ ಎಕ್ಸ್ಟ್ರಾ ಇರುತ್ತೆ ಹಿಂದೆಗಡೆ. ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಲಾಸ್ಟ್ ಸೆಟ್. ಇವಾಗ ನಾವು ಪಂಚವಟಿಗೆ ಬಂದಿದ್ದೀರಿ. ಪಂಚವಟಿಲಿ ಹೆಂಗಂತ ಹೇಳಿದ್ರೆ, ಇಲ್ಲಿ ಆಟೋ ಇದೆಯಲ್ಲ, ಈ ಆಟೋದಲ್ಲಿ 7 ಜನ ಕರ್ಕೊಂಡು ಹೋಗ್ತಾರೆ. 7 ಜನಕ್ಕೆ 600 ರೂಪಾಯಿ. 1 ಅವರ್ 20 ನಿಮಿಷ ಇಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಡ್ರಾಪ್ ಮಾಡ್ತಾರೆ ನಮ್ಮನ್ನ. ಇಲ್ಲಿಂದ ಆಟೋ ಮಾಡ್ಕೊಂಡು ನಾವು ಹೋಗಿ ಬರಬೇಕು. ಬನ್ನಿ ನೋಡೋಣ ಆಟೋ ಅದು ಹೆಂಗೆ ಸಿಗುತ್ತೆ ಏನೋ ಅಂತ. ನೋಡಿ, ಇಲ್ಲಿ ಸ್ಟಾರ್ಟ್ ಆಯಿತು. ಒಬ್ಬರಿಗೆ 150 ರೂಪಾಯಿ ಅಂತೆ. 6 ಜನ ಕೂರಿಸಿರ್ತಾರೆ. ಬನ್ನಿ ಹೋಗೋಣ. 878888204867. ಇವಾಗ ನಾವು ತ್ರಿವೇಣಿಗೆ ಹೋಗ್ತಾ ಇದ್ದೀರಿ. ಅದು ಫಸ್ಟ್ ಪಾಯಿಂಟ್. ಇವಾಗ ನಾವು ತ್ರಿವೇಣಿ ಸಂಗಮ್ಗೆ ಹೋಗ್ತಿದ್ದೀರಿ. ಬಟ್ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಒಂದು ಪಾರ್ಕಿಂಗ್ ಜಾಗ ಇದೆ, ಇಲ್ಲಿ ಪಾರ್ಕ್ ಮಾಡಿಬಿಡ್ತಾರೆ. ಪಾರ್ಕ್ ಮಾಡಿಬಿಟ್ಟು ನಮ್ಮನ್ನ ಹಿಡ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬ ಅಂತಾರೆ. ನೀವು ಹೋಗೋಣ ತ್ರಿವೇಣಿ ಸಂಗಮ ನೋಡೋಣ. ಇಲ್ಲಿ ಬಂದ್ಬಿಟ್ಟು 12 ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೆಯುತ್ತೆ. ಇದು ಹೇಳ್ತಾರೆ, ಈ ಎತ್ತುಗಳಿದೆ, ಎತ್ತುಗಳಿಂದ ಬಾಯಿಂದ ಯಾವಾಗಲೂ ನೀರು ಬರ್ತಾನೆ ಇರುತ್ತಂತೆ. ನೋಡಿ ನೀರು. ಇದು ಬಿಟ್ಟು ತ್ರಿವೇಣಿ ಸಂಗಮದ್ದು. ಇವಾಗ ನಾವು ಅರ್ಧನಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ತ್ರಿವೇಣಿ ಸಂಗಮದ ನೀರು ಆಯಿತು. ಇವಾಗ ಅಲ್ಲಿಂದ ಮುಂದೆ ಇವಾಗ ಅರ್ಧನಾರೇಶ್ವರ. ನೀವು ಬಂದ್ಬಿಟ್ಟು ಅರ್ಧನಾರೇಶ್ವರ ಟೆಂಪಲಲ್ಲಿ ಇದ್ದೀರಿ. ಇನ್ನು ಇವಾಗ ನಾವು ಕಪಾಲೇಶ್ವರ ಟೆಂಪಲ್ಗೆ ಹೋಗೋಣ. ತ್ರಿವೇಣಿ ಸಂಗಮದಾಯಿತು, ಅರ್ಧನಾರೇಶ್ವರ ಆಯಿತು, ಇವಾಗ ಕಪಾಲೇಶ್ವರ. ಮನೆ ಹೋಗೋಣ. ಈ ದೇವಸ್ಥಾನದ ಪ್ರತ್ಯೇಕ ಏನಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ನಂದಿ ಬಂದ್ಬಿಟ್ಟು ಈ ಶಿವನ ಮುಂದೆ ಕಾಣಿಸಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ನಂದಿನ ಶಿವನ ಗುರುವಾಗಿ ತೋರಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ, ಶಿವ ಬಂದ್ಬಿಟ್ಟು ಬ್ರಹ್ಮನ ತಲೆಯನ್ನು ಕಟ್ ಮಾಡಿದಾಗ ಈ ನಂದಿ ಬಂದ್ಬಿಟ್ಟು ಈ ನದಿಲಿ ಬಂದ್ಬಿಟ್ಟು ಸ್ನಾನ ಮಾಡೋದ್ರಿಂದ ಪಾಪ ಕಳೆದೋಗುತ್ತೆ ಅಂತ ಹೇಳ್ತಾರಂತೆ. ಸೊ ಅವಾಗಿಂದ ಈ ಜಾಗದಲ್ಲಿ ನಂದಿನ ಗುರುವಾಗಿ ಶ್ರೀಕಾರ ಮಾಡಿರ್ತಾರಂತೆ. ಇಲ್ಲಿಂದ ಹೊರಡೆ ಬಂದಿದ್ದು. ಎಲ್ಲೂ ದರ್ಶನ ಆಯಿತು. ಇವತ್ತು ಫ್ರೀ ಇತ್ತು, ಕರುಣೆ ಇದ್ದಿಲ್ಲ. ಮನೆ ಮುಂದೆ ಹೋಗೋಣ. ಇಲ್ಲಿ ಸುತ್ತುವಟದ ಎಲ್ಲ ಕಡೆನೂ ದೇವ್ರ ವಿಗ್ರಹಗಳಿದೆ. ಒಂದೊಂದು ಐಕ್ಯ ಇರ್ಬೋದು, ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಸತ್ಯನಾರಾಯಣ ಸ್ವಾಮಿ ಒಂದು ದೇವಸ್ಥಾನ ಇದೆ. ಬನ್ನಿ ಅದನ್ನು ನೋಡ್ಕೊಂಡು. ಇಲ್ಲಿ ಬಂದರೆ ತುಂಬ ತಾಳ್ಮೆ ಇರಬೇಕು. ಅರ್ಜೆಂಟ್ ಬಿದ್ದು ಓಡೋಂಗೆ ಇರಬಾರ್ದು.
ಸತ್ಯನಾರಾಯಣ ಸ್ವಾಮಿ. ಅದು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಹನುಮಾನ್ ಕುಂಡ್ ಅಂತ. ಇಲ್ಲಿ ಬಂದ್ಬಿಟ್ಟು 2 ಥರದ ಹನುಮಂತನ ವಿಗ್ರಹ ಇರುತ್ತೆ. ಒಂದು ಬಂದ್ಬಿಟ್ಟು ಉಗ್ರ ರೂಪ ಇರುತ್ತೆ. ಇದರಲ್ಲಿ ನೋಡಿದ್ರೆ ನೀವು ಒಂದು ರಾಕ್ಷಸನ ತಲೆ ಮೇಲೆ ಕಾಲಿಟ್ಬಿಟ್ಟು ರಾಕ್ಷಸನ ವಧೆ ಮಾಡೋ ಥರ ಇರುತ್ತೆ. ಇಲ್ಲಿ ನೋಡಿದ್ರಲ್ಲ, ತಲೆ ಮೇಲೆ ಕಾಲು ಇಟ್ಕೊಂಡು ವಧೆ ಮಾಡೋ ಥರ ಇರುತ್ತೆ. ಆದರೆ ಇನ್ನೊಂದು ವಿಗ್ರಹ ಇದೆ, ಅದು ಬಂದ್ಬಿಟ್ಟು ಶಾಂತರೂಪಿ, ರಾಮನ್ನ ಪ್ರಾರ್ಥನೆ ಮಾಡ್ಕೊಂಡು ನಿಂತಿರೋ ಥರ. ಅದು 3 ಜಾಗ ಮುಗೀತು. ಇವಾಗ ಪಂಚವಟಿ ಇಲ್ಲಾಂದರೆ ತಪೋವನ, ಎರಡಲ್ಲ ಒಂದು ಕಡೆ ಹೋಗೋಣ ಅಂತಿದ್ದೀರಿ. ನಾವು ಹೋಗ್ತಿರೋ ಜಾಗಲ್ಲ ಪಂಚವಟಿ ಇಲ್ಲ ಅಂದರೆ ತಪೋವನ್ ಬಂದ್ಬಿಟ್ಟು 4 ಕಿಲೋಮೀಟರ್ ಇರುತ್ತೆ. ನಾವು ಗಾಡಿ ಪಾರ್ಕ್ ಮಾಡಿದ್ರಲ್ಲ ಅಲ್ಲಿಂದ. ಇವಾಗ ನಾವು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇದು ಬಂದ್ಬಿಟ್ಟು ಕುಂಭಮೇಳ ನಡೆಯುತ್ತಲ್ಲ, ಅವಾಗೆಲ್ಲ ಇಲ್ಲಿ ಪ್ರತಿಯೊಂದು ಜಾಗನೂ ಇದಾಗಿರುತ್ತೆ, ಕ್ರೌಡ್ ಆಗಿರುತ್ತೆ. ಕುಂಭಮೇಳ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಈ ದೇವಸ್ಥಾನಗಳೆಲ್ಲ ವಿಸಿಟ್ ಮಾಡಿ ಆಮೇಲೆ ಕುಂಭಮೇಳದಲ್ಲಿ ನೀರಲ್ಲಿ ಸ್ನಾನ ಮಾಡ್ತಾರೆ. ಈ ಜಾಗ ಬಂದ್ಬಿಟ್ಟು ರಾಮಾಯಣದಲ್ಲಿ ಲಕ್ಷ್ಮಣ ಮತ್ತು ಶೂರ್ಪನಗೆ ಮೂಗು ಕಟ್ ಮಾಡ್ತಾರಲ್ಲ ಆ ಜಾಗ ಅಂತೆ. ಆದ್ರೆ ಇಷ್ಟೇಲಿ ಹಾಕಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಲಕ್ಷ್ಮಣನ ದೇವಸ್ಥಾನ. ರಾಮ ಲಕ್ಷ್ಮಣ ಇದಲ್ಲ, ಲಕ್ಷ್ಮಣನ ದೇವಸ್ಥಾನ. ಕತೆ ನೋಡಿ ತೋರಿಸಿರ್ತಾರೆ. ಬನ್ನಿ ವಿಗ್ರಹ ನೋಡಕ್ಕೆ ಹೋಗೋಣ. ಇದು ಬಂದ್ಬಿಟ್ಟು ಶ್ರೀರಾಮಂದು 70 ಅಡಿ ವಿಗ್ರಹ. ಇದು ಬಂದ್ಬಿಟ್ಟು ಅಯೋಧ್ಯೆಯಲ್ಲಿ ಅತ್ಯಂತ ದೊಡ್ಡದಾಗಿರುತ್ತೆ. ಅದಾದ ನಂತರ ಇದು ಅತಿ ದೊಡ್ಡ ವಿಗ್ರಹ ಇಡೀ ಭಾರತದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೆಳಗಡೆ ನಿಮಗೆ ಡೀಟೇಲ್ಸ್ ಆಗಿದೆ, ಎಷ್ಟನೇ ವರ್ಷ ಓಪನ್ ಮಾಡಿರೋದು ಏನು ಅಂತ. ಹಾಗೆ ಇದು ಮುಗಿದಿದ ತಕ್ಷಣ ನಿಮಗೆ ಅಲ್ಲಿ ಅದೇ ವಿಗ್ರಹ ನೋಡಿ ಆ ಕಡೆ ಎಡಗಡೆ ತಿರ್ಸಿದ್ರೆ ಇಲ್ಲಿ ಗೋದಾವರಿ ಘಾಟ್ ಇದೆ. ಈ ಘಾಟನ್ನು ನೋಡಕ್ಕೆ ಹೋಗೋಣ. ಪ್ರತಿ 12 ವರ್ಷಕ್ಕೆ ನಾಸಿಕಲ್ಲಿ ಕುಂಭಮೇಳ ನಡೆಯುತ್ತೆ. ಇದು ಬಂದ್ಬಿಟ್ಟು ಗೋದಾವರಿ ನದಿ ಆಮೇಲೆ ಕಪಿಲಾ ನದಿ ಸಂಗಮ ಆಗೋ ಜಾಗ. ಇಲ್ಲೇ ಬಂದ್ಬಿಟ್ಟು ಆ ಸ್ಥಾನ, ಪವಿತ್ರ ಸ್ಥಾನವನ್ನು ತೊಗೊಳೋದು. ಇಲ್ಲಿ ನೋಡ್ತೀರಾ ಇದು ಗೋದಾವರಿ ಘಾಟು, ಅಲ್ಲಿ ಇದು ಫುಲ್ಲು ಗೋದಾವರಿ ಘಾಟು. ಅದೇ ಥರ ಅಲ್ಲಿ ಸ್ಟ್ರೀಟ್ ನೋಡ್ತೀರಾ ಅದು ಕಪಿಲ. ಅದೆರಡು ಸಂಗಮ ಆಗೋ ಜಾಗದಲ್ಲಿ ಅವರು ತೀರ್ಥಸ್ನಾನ ಮಾಡೋದು. ಇವಾಗ 12 ವರ್ಷ 2037ರಲ್ಲಿ ಇನ್ನೊಂದು ಕುಂಭಮೇಳ ನಡೆಯುತ್ತೆ ಇಲ್ಲಿ. ಮೊನ್ನೆ ಹಂಗೆ ಮುಂದೆ ಹೋಗ್ಬಿಟ್ಟು ಏನೇನಿದೆ ನೋಡ್ಕೊಂಬರೋಣ. ಇದು ನೋಡಿ, ಇದು ಬಂದ್ಬಿಟ್ಟು 11.5 ಫೀಟ್ ಉದ್ದದ್ದು ಹನುಮಾನ್ ದೇವಸ್ಥಾನ ಇದು. ಈ ಆಂಜನೇಯ ಬಂದ್ಬಿಟ್ಟು 11.5 ಅಡಿ ಉದ್ದ, ಆಮೇಲೆ ಸ್ವಯಂಭೂ ಆಗಿರುತ್ತೆ. ಇದಾದ್ಮೇಲೆ ಇಲ್ಲಿ ಮುಂದೆ ನೋಡ್ತಿದ್ರಲ್ಲ, ಈ ಜಾಗದಲ್ಲಿ ಸೀತಾಮಾತೆನ ರಾವಣ ಅಪಹರಣ ಮಾಡಿದ್ದು ಅಂತಾರೆ. ಇವರೇನೋ ಕಥೆ ಹೇಳ್ತಾರೆ. निर्माण चला इसलिए मूर्ति यहाँ पे रखी है. इसी रोड से पीछे नदी को लंका ले गए. आप पूरे हिंदुस्तान में कहीं भी जाओ, राम लक्ष्मण सीता, सीता राम, सामने हनुमान जी है. हिंदुस्तान और सीता माता जी का दर्शन है. जो 3 भगवान यहाँ खड़े हुए थे, ब्रह्मा विष्णु महेश, 3 भगवान के चरण लगने से कुंड है. जो रावण लेकर गए सीता माता का मायावी रूप रावण लेके गए पंचवटी सीता गुफा से,
जो सीता माता का असल रूप 3 भगवान के सामने अग्नि में गुप्त रखा था, ये अग्नि कुंड है। ये बीच में वाला मुक्ति कुंड, ये सीता माता स्नान करने वाली जगह सौभाग्य तीर्थ कहा जाता है। कपिल ऋषि तप करके लाए कपिला नदी। ಇಲ್ಲಿ ಮುಂದೆ ನೋಡ್ತಿರಲ್ಲ ಇದೆ ಕಪಿಲಾ ನದಿ. ಇದು ಬಂದ್ಬಿಟ್ಟು ಕಪಿಲಾ ತೀರದಲ್ಲಿದೆ. ಇಲ್ಲಿ ಕಪಿಲ ಮುನಿಯವರು ಇದ್ದಾರಲ್ಲ, ಅವ್ರ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಕಾಲದಲ್ಲಿ ಇದು ಬಂದ್ಬಿಟ್ಟು ಕಪಿಲ ಮುನಿಯವರ ಆಶ್ರಮವಾಗಿತ್ತಂತೆ. ಅದೇ ಥರ ಇದೇ ಜಾಗದಲ್ಲಂತೆ ಲಕ್ಷ್ಮಣ ಬಂದ್ಬಿಟ್ಟು ಶೂರ್ಪನಖೆಯ ಮೂಗನ್ನು ಕಟ್ ಮಾಡಿದ ಜಾಗ ಅಂತೆ. ಇವಾಗ ಬಂದ್ಬಿಟ್ಟು ಕಾಲಾರಾಮ್ ಮಂದಿರ ಅಂತ ಬಂದಿದ್ದೀರಿ. ಅಲ್ಲಿ ಪಂಚವಟಿದ 5 ಮರ ನೋಡಿದ್ರಲ್ಲ, ಮರ ಆಮೇಲೆ ಸೀತಾಗುಹ ಹೋಗಿದ್ರಲ್ಲ, ಅದಾದ ನಂತರ ಇದು ಕಾಲಾಗುಹ. ಈ ದೇವಸ್ಥಾನ ಬಂದ್ಬಿಟ್ಟು ಹಲವಾರು ಆಕ್ರಮಣಗಳಿಂದ ಹಾಳಾಗಿತ್ತು. 1600-700 ಚಿಲ್ಲರೆ ವರ್ಷದಲ್ಲಿ ಪೇಶ್ವೆಯ ರಾಜ ಒಬ್ಬರು ಬಂದ್ಬಿಟ್ಟು ಈ ದೇವಸ್ಥಾನನ ಮತ್ತೆ ಕಟ್ತಾರಂತೆ. ಆವಾಗ ಈ ದೇವಸ್ಥಾನದಲ್ಲಿ ವಿಗ್ರಹನ ಕಪ್ಪು ಕಲರ್ ಶೈಲಿಯಲ್ಲಿ ಕೆತ್ತನೆ ಮಾಡೋದ್ರಿಂದ ಕಾಲಾರಾಮ್ ಅಂದರೆ ಕಪ್ಪು ಕಲರ್ ವಿಗ್ರಹದಿಂದ ಮಾಡಿರೋ ರಾಮನ ವಿಗ್ರಹ ನೋಡಿ ಅದೇ ಥರ ಇದೆ. ಆ ಕಾಲಾರಾಮ್ ದೇವಸ್ಥಾನ ಆದಮೇಲೆ ಒಂದು 2 ನಿಮಿಷ ನಡೆದ್ರೆ ನಾವು ಇಲ್ಲಿ ಬಂದಿರೋ ಜಾಗ ಬಂದ್ಬಿಟ್ಟು ಇದು ಸೀತಾಗುಹ ಅಂತ. ಇಲ್ಲಿ ಮುಂದೆ ನೋಡ್ತಿದ್ರಲ್ಲ, ಇಲ್ಲೊಂದು 5 ಮರಗಳಿರುತ್ತೆ, ಆಲದ ಮರಗಳು. ಈ ಆಲದ ಮರಗಳ 5 ಮರಗಳಿಂದನೇ ಈ ಜಾಗಕ್ಕೆ ಪಂಚವಟಿ ಅಂತ ಕರೀತಾರೆ. ಇಲ್ಲಿ ನೋಡಿದಲ್ಲಿ ಫಸ್ಟ್ ಮರ, ಅಲ್ಲೇ 2ನೇ ಮರ ಇಲ್ಲಿದೆ ನೋಡಿ, 2ನೇ ಮರ, ಅಲ್ಲಿ 3ನೇ ಮರ, ಆಮೇಲೆ ಎಡಗಡೆ 4, 5 ಈ 5 ಮರಗಳಿಂದನೇ ಈ ಊರಿಗೆ ಪಂಚವಟಿ ಅಂತ ಕರೀತಾರೆ. 5 ಆಲದ ಮರ. ಏನು ಕಥೆಯಾಗಿರುತ್ತೆ ಅಂದರೆ, ಲಕ್ಷ್ಮಣ ಬಂದ್ಬಿಟ್ಟು ರಾವಣನ ತಂಗಿ ಶೂರ್ಪನಖೆ ಮೂಗನ್ನು ಕಟ್ ಮಾಡಿದಾಗ ರಾಮನಿಗೆ ಗೊತ್ತಿರ್ತದಂತೆ ಈ ಥರ ರಾವಣ ಬಂದ್ಬಿಟ್ಟು ಕನ್ಫರ್ಮ್ ಆಗಿ ಅದಕ್ಕೆ ಪ್ರತಿಕಾರ ತೀರ್ಸ್ಕೊಂಡಾಗ ಬಂದೇ ಬರ್ತಾರಂತ. ಅದಕ್ಕೋಸ್ಕರ ಸೀತಾದೇವಿಯನ್ನು ಈ ಗುಹೆಯಲ್ಲಿ ಬಚ್ಚಿಡಿಸ್ತಾರಂತೆ. ನೋಡಿ ಈ ಥರ ಇದೆ ಒಳಗಡೆ. ಅಲ್ಲಿ ಒಂದು ಸಣ್ಣದೊಂದು ದಾರ ಇರುತ್ತೆ, ಅದರಿಂದ ಹೊರಗಡೆ ಬರಬೇಕು. ಎಲ್ಲ ಮುಗಿಸ್ಕೊಂಡ್ರಿ. ಇದು ಬಂದ್ಬಿಟ್ಟು ಓವರಾಲ್ ಜರ್ನಿ ಬಂದ್ಬಿಟ್ಟು 1 hour 20 minutes ಆಗುತ್ತೆ. ತುಂಬ ಟೈಮ್ ತೊಗೊಳೋದಂದರೆ ಸೀತಾಗುಹ ಆಮೇಲೆ ಆ ಪಂಚವಟಿ ಮರ ಇತ್ತಲ್ಲ ಅಲ್ಲಿ, ಅದು ಬಿಟ್ಟರೆ ಬೇಕಿದೆ ಎಲ್ಲ ಕಡೆನೂ ಓಕೆ.